ಮದನ್ ಮನೆ ಇರೋದು ಪೂರ್ಣಚಂದ್ರ ಲೇಔಟಲ್ಲೇ. ಬಾವ ಅವ್ನು ಯೂಶ್ವಲಿ ನಮ್ಮ ಮನೆಗೆ ಬರೋದು ಆರ್ಕೆ ರೋಡಲ್ಲೇ. ನಾಳೆ ಮದನ್ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದರೆ? ಅವ್ನು ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ಬಂಡಿ ಮಾರಮ್ಮ ರೋಡಲ್ಲೇ ಬರಬೇಕು ದೇವಸ್ಥಾನಕ್ಕೆ. ಸರಿ, ಒಂದು ಕೆಲಸ ಮಾಡ್ತೀನಿ, ನಾನು ಯಾವುದಕ್ಕೂ ಆರ್ಕೆ ರೋಡಲ್ಲಿ ಇರ್ತೀನಿ, ಅಲ್ಲಿಗೆ ಬಂದರೆ ನಾನು ಮ್ಯಾನೇಜ್ ಮಾಡ್ತೀನಿ. ಅಕಸ್ಮಾತ್ ಬಂಡಿ ಮಾರಮ್ಮ ರೋಡಲ್ಲಿ ಬಂದರೆ ನಾವು ಮ್ಯಾನೇಜ್ ಮಾಡ್ಕೋತೀವಿ. ನಾವು 3 ಜನ ಅಲ್ಲಿ ಹೋಗೋಣ. ಪ್ಲ್ಯಾನ್ ಕ್ಲಿಯರಾ? ನನಗೆ ಕ್ಲಿಯರ್ ಆಗಿದೆ ಬಾವ. ಆದರೆ ಒಂದು ಡೌಟು, ನಾಳೆ ಕಿಡ್ನ್ಯಾಪ್ ಮಾಡೋವಾಗ ನಾವೇನಾದ್ರು ಸಿಗಾಕೊಂಬಿಟ್ರೆ? ಯಾರು ಇಲ್ದಿರೋ ಟೈಮಲ್ಲಿ ನಾವು ಅವರನ್ನು ಕಿಡ್ನ್ಯಾಪ್ ಮಾಡೋದು. ಯಾವುದಕ್ಕೂ ನೀನು ದೇವಸ್ಥಾನದಲ್ಲೇ ಇರೋ, ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿರೋ. ಯಾರು ಇಲ್ಲದೆ ಇರೋ ಟೈಮು ಏನು ಅಂತ ನಾವು ವೆಯ್ಟ್ ಮಾಡೋಣ. ನಾಳೆ ಇಷ್ಟೊತ್ತಿಗೆ ಎಂಗೇಜ್ಮೆಂಟ್ ಜಾನ್ವಿ ಜೊತೆ, 1 ವಾರ ಆದಮೇಲೆ ಮದುವೆ, ಆಮೇಲೆ ಹನಿಮೂನ್. ಕೈಲಾಗಿರೋ ವಯಸ್ಸಲ್ಲಿ ಎಂಥ ಭಾಗ್ಯ ಸರ್. ಯಾಕೆ ಸರ್ ಮುಖ ಉದಿಸ್ಕೊಂಡಿದ್ದೀರಿ? ಎಂಜಾಯ್ ಮಾಡಿ. ನಿಮ್ಮ ಜಾಗದಲ್ಲಿ ನಾನೇನಾದ್ರು ಇದ್ದಿದ್ರೆ 1 ವಾರಕ್ಕೆ ಬೇಕಾದಷ್ಟು ಪರ್ಚೇಸ್ ಮಾಡಿ ಇಟ್ಕೊತಿದ್ದೆ. ಡ್ರಿಂಕ್ಸು ಫ್ಲವರ್ಸು ಸರ್, ಬೇರೇನೂ ಅಲ್ಲ. ಸ್ವಲ್ಪ ನಗಿಪ್ಪ ಮದನ್ ಕುಮಾರ್ ಅವರೇ. ನಾನು ಸಂತೋಷವಾಗೇ ಇದ್ದೆ, ಆದ್ರೆ ನೀನು ಆ ರವಿ ಶ್ರೀ ಇಬ್ರು ಸೇರ್ಕೊಂಡು ಕಿಡ್ನ್ಯಾಪ್ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿ ನನ್ನ ತಲೆ ಬಿಸಿ ಮಾಡಿಬಿಟ್ಟೆ. ಆ ಪುಡಿಗಳಿಗೆ ಎದುರ್ಕೋತಾ ಇದ್ದೀರಲ್ಲ, ನಮ್ಮ ಎದುರ್ಸಕ್ಕೆ ಏನೋ ಪ್ಲ್ಯಾನ್ ಮಾಡಿದ್ದಾರೆ. ಆ ಮುಂಡ್ಯವಕೆಯಲ್ಲಿ ಏನಾಗುತ್ತೆ ತಗೊಳ್ಳಿ, ಒಂದು 90 ಹೊಡೀರಿ. ತಗೊಳ್ಳಿಪ್ಪ. ನಾನು ಕುಡಿಯೋ ಮೂಡಲ್ಲಿಲ್ಲ. ಕುಡಿಬೇಕ್ರಿ. ಸಂತೋಷಕ್ಕೆ, ದುಃಖಕ್ಕೆ, ಮಜಕ್ಕೆ, ಮಸ್ತಿಗೆ ಸಾಥ್ ಕೊಡೋದು ಎಣ್ಣೆ ಒಂದೇ. 90 ಹೊಡೀರಿ, ನೆಮ್ಮದಿಯಾಗಿರಿ. ಹಮ್ಮಿಕೊಂಡಿರಯ್ಯ. ಯಾಕೆ ಟೆನ್ಷನ್ ಮಾಡ್ಕೋತೀರಾ ಸರ್? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸೆಕ್ಯೂರಿಟಿಗೆ ಇಬ್ಬಿಬ್ರು PC ಗಳು ಬಂದಿದ್ದಾರೆ. ಡೋಂಟ್ ವೆರಿ, ಬಿ ಹ್ಯಾಪಿ. ಈ PC ಗಳು ನಂಬ್ಕೊಂಡಿರಕ್ಕಾಗುತ್ತೇನೆಯಾ? ಆ ನಿನ್ನ ಬಾಬಾ ಇದ ಇಬ್ರು ಸೇರ್ಕೊಂಡು ಈ ಎಂಗೇಜ್ಮೆಂಟ್ ಹಾಳು ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡೇ ಮಾಡ್ತಾರೆ.